ನಮ್ಮ ಎಲ್ಲ ಭಕ್ತರ ಅಭಿಪ್ರಾಯ ನಮ್ಮ ಬೂದೀಶ್ವರರ ವಾರ ಅನ್ನುವ ದೃಷ್ಟಿಯಿಂದ ಸೋಮವಾರನೇ ಮಾಡೋಣ ಅನ್ನುವಂಥದ್ದು ಎಲ್ಲರೂ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥ ಸೋಮವಾರದಿಂದ ನಾವು ಮತ್ತೆ ಪಾದಯಾತ್ರೆ ಆರಂಭ ಮಾಡ್ತೀವಿ. ಉಳಿವೆ ಚನ್ನಬಸವಣ್ಣವರಿಗೆ ಹೋಗಿ ಬರ್ತೀವಿ. ಸಂಕಲ್ಪ ನಮ್ಮದಿದೆ. ನಮ್ಮ ರೈತರಿಗೆ ಏನು ಎಷ್ಟು ವರ್ಷದಿಂದ 25-30 ವರ್ಷದಿಂದ ಮಹದಾಯಿ ಯೋಜನೆಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟ ಆದಷ್ಟು ಬೇಗ ಈಡೇರಲಿ. ಒಂದು ವೇಳೆ ಅದು ಈಡೇರದೆ ಇದ್ದರೆ ಕೊನೆಯ ಪಕ್ಷ ನಾವು ಮೊದಲು ಹೇಳ್ತೀವಿ, ಇವತ್ತು ಮಹದಾಯಿ ಯೋಜನೆಗಾಗಿ ಅಲ್ಲಿಯೇ ನಾವು ಸಮಾಧಿ ಯೋಗವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಮಾತು ರೈತರಿಗೆ ಆಲ್ರೆಡಿ ಹೇಳಿದ್ದೀವಿ. ನಮ್ಮ ರೈತ ಹೋರಾಟಗಾರರು ಮಹದಾಯಿ ಯೋಜನೆ ಹೋರಾಟಗಾರರು ನಮ್ಮ ಸಮೀಪ ಯಾರೂ ಬಂದಿಲ್ಲ. ವಾಸ್ತವವಾಗಿ ಅವರ ಹೋರಾಟದ ಒಂದು ನೋಡಿ ನಾವು ಸಂಕಲ್ಪ ಮಾಡಿದ್ವಿ ಹೊರತಾಗಿ ಇದರಲ್ಲಿ ಯಾವುದೇ ನಾವು ಇಲ್ಲಿ ಪಕ್ಷ ಭೇದ ಜಾತಿ ಮತ ಪದ್ಧತಿಗಳ ರೈತರ ಹೇಳಿಕೆಯೇ ಉದ್ದೇಶ. ಆ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಅದನ್ನು ಸೋಮವಾರದಿಂದ ನಾವು ರೈತರ ಹೇಳಿಕೆಗಾಗಿ ಪಾದಯಾತ್ರೆ ಆರಂಭ ಮಾಡ್ತೀವಿ. ಯಾಕಂದರೆ ಇವತ್ತೇ ಈ ವರ್ಷದ ಸಂಕಲ್ಪ, ಈ ಅನುಷ್ಠಾನದ ಪ್ರಧಾನ ಸಂಕಲ್ಪವೇ ಮಹದಾಯಿ ಯೋಜನೆ ನೆರವೇರಲಿ ಅನ್ನುವಂಥದ್ದೇ ಪ್ರಧಾನ ಸಂಕಲ್ಪವಾಗಿರೋದು. ಯಾಕಂದರೆ ನಾವು ಉಳಿದ ಯಾವ ಸಂಕಲ್ಪವೂ ಕೂಡ ಇಲ್ಲ. ಈ ಅನುಷ್ಠಾನ 775 ಗಂಟೆಗಳ ಕಾಲ ನಾವು ಸಮಾಧಿ ಮಾಡಿದ್ದು. ಯಾಕಂದರೆ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಅದನ್ನು ಆದಷ್ಟು ಬೇಗ ನೆರವೇರಲಿ ಅನ್ನುವಂಥದ್ದೇ ಸಂಕಲ್ಪವಾಗಿತ್ತು. ಈಗ ಅದನ್ನು ಪಾದಯಾತ್ರೆ ಮುಖಾಂತರ ಮಾಡ್ತಾ ಇತ್ತು ನಾವು. ಬಟ್ ಪಾದಯಾತ್ರೆ ಮಾಡುವಂಥದ್ದು ನಮ್ಮ ಅನುಷ್ಠಾನದ ಉದ್ದೇಶದಿಂದ, ನಾವು ಅದು ಹೋರಾಟದ ಪಾದಯಾತ್ರೆ ಅಲ್ಲಿದ್ದು. ನಮ್ಮ ಸಂಕಲ್ಪ ಇರುವಂಥದ್ದು ಮಹದಾಯಿ ಯೋಜನೆ ಬೇಗ ನೆರವೇರಲಿ. ಹಾಗಂತ ಅದನ್ನು ಇದೇ ಯಾವುದೇ ಹೋರಾಟ ಅಲ್ಲ ನಾವು ಪಾದಯಾತ್ರೆ ಮಾಡೋದು. ಇದು ಧಾರ್ಮಿಕ ಯಾತ್ರೆ ನಾವು ಪಾದಯಾತ್ರೆ ಮಾಡ್ತಿರೋದು. ಧರ್ಮ ಅಂತದ ಕೇವಲ ಯಾವುದೋ ಒಂದು ನಮಗೆ ಅದು ಮಾನವೀಯತೆ ಅನ್ನೋದು ಎಲ್ಲ ಕಡೆಗೆ ಬೆಳಗ್ಗೆ ಎಲ್ಲರೂ ಸಮಾನತೆಯ ದೃಷ್ಟಿಯಿಂದ ಬೆಳೀಬೇಕು. ಬಸವಾದಿ ಪ್ರಮದ ಏನು ಸಿದ್ಧಾಂತ ಇತ್ತು ಅದು ಎಲ್ಲ ರೀತಿಯಿಂದ ಪ್ರಸಾರ ಆಗಲಿ ಅನ್ನುವ ದೃಷ್ಟಿಯಿಂದ ಪಾದಯಾತ್ರೆ ಧಾರ್ಮಿಕವಾಗಿದೆ. ಕೊನೆಯದಾಗಿ ನಿಮ್ಮ ಭಕ್ತರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ನಾವು ನಮ್ಮ ಏನು ಗೊತ್ತಾ, ಇಲ್ಲಿ ಜಾತಿ ಮತ ಪಂಥ ಧರ್ಮಗಳು ಭೇದ ಬೇಡ. ನಾವೆಲ್ಲರೂ ಒಂದಾಗಿ ನಾವೆಲ್ಲ ಭಗವಂತನ ಮಕ್ಕಳು ಅನ್ನುವ ದೃಷ್ಟಿಯಿಂದ ಒಗ್ಗಟ್ಟಾಗಿ ಶಿಸ್ತಿನಿಂದ ಹೋಗೋಣ. ಆ ರೀತಿ ಯಾವುದೇ ಮತಪಂಥಗಳು ಭೇದ ಮಾಡೋದು ಬೇಡ ಅನ್ನುವಂಥದ್ದು ಒಂದು ಮೂಲ ಉದ್ದೇಶ. ಎಲ್ಲರೂ ಒಂದು, ನಾವೆಲ್ಲರೂ ಮಾನವರು ಅನ್ನುವ ಒಂದು ಸಂಕಲ್ಪ ನಾವು ತರಬೇಕು. ಇಲ್ಲಿ ಯಾರೇ ಅವರು ಯಾರೇ ದುರುದ್ದೇಶದಿಂದ ಮಾಡ್ಬೋದು ಅಂಥದ್ದಕ್ಕೆ ಯಾರು ಕೈ ಹಾಕಬೇಡಿ. ನಾವೆಲ್ಲರೂ ಒಂದು, ಎಲ್ಲರೂ ಶಿವನ ಭಕ್ತರು ಅಥವಾ ಯಾವುದೇ ದೇವನೊಬ್ಬ ನಾಮ ಹಲವು ಅಂತ ಬಸವಣ್ಣ ಹೇಳಿದ್ದಾನೆ. ಹೆಸರು ಭಿನ್ನ ಭಿನ್ನವಾಗಿ ಕರೆದರೂ ಕೂಡ ಭಗವಂತ ಒಬ್ಬನೇ, ಅವನ ಮಕ್ಕಳು ನಾವು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ.